ನಮಸ್ಕಾರ ವೀಕ್ಷಕರೇ. ಸೊ ರಾಜು ಅವರು ಕಾಲಜ್ಞಾನದಲ್ಲಿ ಅವರಿಗೆ ಒಂದು ಧ್ಯಾನದಲ್ಲಿ ಕೆಲವೊಂದಷ್ಟು ವಿಚಾರಗಳು ಇದಕ್ಕೆ ಮೊದಲು ಅವರು ಹೇಳಿದರು. ಏನೆಲ್ಲ ಕಾಣಿಸ್ತಾ ಇದೆ, ನಮ್ಮ ಕರಾವಳಿ ಬೆಲ್ಟ್ ಕಂಪ್ಲೀಟ್ ಮಂಗಳೂರು ಅಪ್ ಟು ಮುಂಬೈವರೆಗೂ ಅಲ್ಲಿ ಸ್ವಲ್ಪ ಸಮುದ್ರದ ಕಾರ್ನರ್ ಬಾರ್ಡ್ರಲ್ಲಿ ತುಂಬಾ ಒಂದು ಅವಘಡಗಳು, ಮಳೆಗೆ ಭೂಮಿ ಕುಸಿಯೋದು ಇವೆಲ್ಲ ಆಗುತ್ತೆ ಅನ್ನೋ ಥರ ಸೂಚನೆ ಕೊಟ್ಟಿದ್ದರು. ಅದಾದಮೇಲೆ ಕುದುರೆಗಳಲ್ಲಿ ಹೇಳಿದರು, ಬಿಳಿ ಕುದುರೆ ಬಂದರೆ ತುಂಬ ಮಳೆ, ಕೆಂಪು ಕುದುರೆನಲ್ಲಿ ಬಂದರೆ ಬೆಂಕಿ ಅವಘಡ ಅಂತ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜುವರು ಒಂದಷ್ಟು ಘಟನೆಗಳು ನಡೆದಿರೋವುಗಳನ್ನ ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ. ಅದೇ ಒಂದು ವಿಚಾರ ಅವ್ರು ಹೇಳಿದರು ಇದಕ್ಕೂ ಮೊದಲು, ಮತ್ತು ಮುಂದೆನೂ ಕೆಲವೊಂದಷ್ಟು ವಿಚಾರ ಹೇಳೋರು ಇದ್ದಾರೆ. ಹಾಗಾಗಿ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ನಮಸ್ಕಾರ ರಾಜು ಅವರೇ. ನಮಸ್ತೆ ಸರ್. ಸೊ ಎಲ್ಲ ವೀಕ್ಷಕರಿಗೂ ನಮಸ್ತೆ. ಹೇಳಿ ಸರ್. ಅದು ಮುಂಬೈ ಮತ್ತೆ ಮಂಗಳೂರು ಬಗ್ಗೆ ಮೊದಲು ಹೇಳಿದ್ವಿ, 5 ತಿಂಗಳಿಂದೇನೋ ಹೇಳಿದ್ವಿ. ಹೌದು. ಈ ತರ ಇದು ಅಲ್ಲೆಲ್ಲ ನೀರು ಆವೃತ ಆಗುತ್ತೆ, ಸಮುದ್ರನು ಸ್ವಲ್ಪ ಉಕ್ಕಿ ಬರುತ್ತೆ. ಆ ನೀರೆಲ್ಲ ಅದೆಲ್ಲ ಕವರ್ ಆಗಿ ಬೆಂಗಳೂರು ಸೈಡ್ಗೆ ಸ್ವಲ್ಪ ಬರುತ್ತೆ. ಆದ್ರೆ ಅವಾಗ ನೀವು ಬೇಡಿ ಭಯ ಪಟ್ಕೋತಾರೆ, ಸ್ವಲ್ಪ ಸಿಂಪಲ್ ಆಗಿ ಹೇಳೋಣ ಅಂತ ಹೇಳಿದ್ರಿ ಅವಾಗ. ಆದ್ರೆ ನಾನು ಪೂರ್ತಿ ಕಂಡ ದೃಶ್ಯನ ನಾನು ಅವಾಗ ವ್ಯಕ್ತಪಡಿಸಿರ್ಲಿಲ್ಲ, ಭಯ ಪಡಿಸ್ಬಾರ್ದು ಅಂತ. ಹಾಗಾಗಿ ಅವಾಗ ನೋಡಿ, ಆ ನೀರು ಕೆಸರು ಬೆರಕಲ್ಲಿ ಸುಮಾರು ಮನೆಗಳು, ಸೀಟ್ ಇರೋ ಮನೆಗಳನ್ನೆಲ್ಲ ಒತ್ತುಕೊಂಡು ಬರುತ್ತೆ. ಹೌದು. ಆ ರೀತಿ ದೃಶ್ಯ ನೋಡಿದೆ ಮಂಗಳೂರು ಮತ್ತೆ ಮುಂಬೈ. ಅದು ಇವಾಗ ನಡೀತಾ ಇದೆ. ಅದು ಹೋದ 1-2 ತಿಂಗಳ ಹಿಂದೆನೆ ಆಗ್ಬೇಕಿತ್ತು. ಆದ್ರೆ ಕೆಲವು ಕಾರಣಾಂತರದಿಂದ ಸ್ವಾಮಿ ಅದನ್ನ ಈ ಕಡೆ ತಗೊಂಡು ಹೋದ್ರು, ಆಸ್ಟ್ರೇಲಿಯಾ ಸೈಡ್. ಒಂದು ವಿಡಿಯೋದಲ್ಲಿ ಹೇಳಿದೀವಿ. ಸೊ ಅಲ್ಲೂ ಕೂಡ ಆ ತರದೊಂದು ರೋಡ್ಗಳಲ್ಲಿ ಫುಲ್ ಕೆಸರು ಹರಿದಿರೋದನ್ನ ನಾವು ನೋಡಬಹುದು. ಹೌದು ಸರ್. ಇವಾಗ ಬೆಟ್ಟ ಗುಡ್ಡ ಕುಸಿಯೋದು ಮಾಮೂಲಿ ಅಂತ ಹೇಳ್ತಾರೆ. ಅದು ವರ್ಷಕ್ಕೆ ಜಾಸ್ತಿ ಆಯ್ತಾ ಇದೆಯಲ್ಲ. ಇವಾಗ ನನಗೆ ತೋರಿಸಿದ್ದಾಗ ಆ ದೃಶ್ಯ ಇವಾಗ ಕನ್ಫರ್ಮ್ ಆಗಿ ಹಂಗೆ ನಡೀತಾ ಇದೆ. ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ಇವಾಗ ಏನಾಗಿದೆ ಅಂದ್ರೆ, ಸ್ವಾಮಿ ಕುದುರೆ, ಬಿಳಿ ಕುದುರೆ ಇಲ್ಲೇ ಇದೆ ಅಂತ ಹೇಳಿದ್ನಲ್ಲ, ಅವರು ಇಲ್ಲಿ ಬಿಟ್ಟು ಹೋಗಿದ್ರು, ಅವರು ದೇವದತ್ತ ಕುದುರೆ ಅವರು ಕೆಲ್ಸಕ್ಕೆ ಹೋಗಿ ಬಂದಿದ್ದಾರೆ. ಅದು ಆ ದೃಶ್ಯನೇ ನನಗೆ ತೋರಿಸಿದ್ದಾರೆ. ರೀತಿ ಬಂದಿದ್ದಾರೆ ಅಂದ್ರೆ, ರೋಸಾ ವೇಸ್ಟಿಂದ ದೊಡ್ಡದೇನೋ ಒಂದು ಕೆಲಸ ಮಾಡಿ ಕೆಸರು, ಮೈಯೆಲ್ಲ ಕೆಸರು, ತಿಂಗಳು ಬೆಳಕಲ್ಲಿ ಕಾಣ್ತಾ ಇದ್ದಾರೆ. ಮೈಯೆಲ್ಲ ಕೆಸರಾಗ್ಬಿಟ್ಟಿದೆ. ಮಳೆ ಕೆಸರ್ಲೆಲ್ಲ ಬಿದ್ದು ಏನೋ ಕೆಲಸ ಮಾಡಿ ಸುಸ್ತಾಗಿ ಬಂದು ನಿಂತಿದ್ದಾರೆ. ಅವ್ರ ವೇಗದಿಂದ ಬರೋದನ್ನು ತೋರಿಸಿದ್ರು. ಕಾಲು ಕುಪ್ಪಳಿಸ್ಕೊ ಬರ್ತಾರಲ್ಲ, ಆ ಕಾಲ್ಗಳು ಕೂಡ ನೋಡಿದೀನಿ. ಕುಪ್ಪಳಿಸ್ಕೊ ಬಂದು ನನಗೆ ದರ್ಶನ ಕೊಟ್ರು. ನೋಡ್ತಾ ಇದ್ದೀನಿ ಬೆಳಕಲ್ಲಿ ಅವರ ಮೈ ಎಲ್ಲ ಒದ್ದೆ ಆಗಿದೆ, ಕೆಸರೆಲ್ಲ ಮೆತ್ತೋಗಿದೆ ಮುಖಕ್ಕೆಲ್ಲ. ಆ ರೀತಿ ನಿಂತಿದ್ದಾರೆ. ಅವರು ಏನೋ ಒಂದು ದೊಡ್ಡ ಕೆಲಸ ಮಾಡಿ ಬಂದವ್ರೆ ಅನ್ನೋ ರೀತಿ ನನಗೆ ದರ್ಶನ ಕೊಟ್ರು ಸರ್. ಆಮೇಲೆ ಇದು ಇವಾಗ ಹೋದ ವಿಡಿಯೋದಲ್ಲಿ ಕೆಂಪನ್ ಕುದುರೆ ಏರಿ ಸ್ವಾಮಿ ಹೋಗಿದ್ದಾರೆ ಅಂತ ಹೇಳಿದ್ವಿ. ಒಂದು ಭೂಮಂಡಲನೇ ರೌಂಡ್ ಹೊಡ್ಕೊ ಬರ್ತಾರೆ, ಕೆಲವು ಬೆಂಕಿ ಅವಘಡಗಳಾಯ್ತವೆ ಅಂತ. ಇದರಲ್ಲಿ ಭೂಮಂಡಲದಲ್ಲಿ ಅಂದ್ರೆ ಇವಾಗ ಕ್ಯಾಲಿಫೋರ್ನಿಯಾದ ಇದು ಅಮೆರಿಕದ ಕೆನಡಾ ಐತಲ್ಲ ನೋಡಿ ಪಕ್ಕದಲ್ಲಿ, ಅಲ್ಲಿ ಇವಾಗ ಬೆಂಕಿ ಅವಘಡ ಆಗಿದೆ. ಯಾವ್ದು ಇದು ಕಾಡ್ಗಿಚ್ಚು ಅಂತೀವಲ್ಲ, ಫಾರೆಸ್ಟ್. ಹೌದು, ಅದಾಗಿದೆ. ಆಮೇಲೆ ಇಲ್ಲಿ ಕೆಲವು ಘಟನೆಗಳು ನಡೀತವೆ ಅಂತ ಹೇಳಿದ್ವಿ. ಚೈನಾ ಸೈಡುನು ಒಂದು ರಾಸಾಯನಿಕ ಫ್ಯಾಕ್ಟರಿ ಬ್ಲಾಸ್ಟ್ ಆಗಿದೆ. ಆಮೇಲೆ ಇಲ್ಲಿ ನಮ್ಮ ನೀವೇ ಹೇಳಿದ್ರಿ ಮೊನ್ನೆ, ಇದು ಇಲ್ಲೂ ಕೂಡ ಒಂದು ರಾಸಾಯನಿಕದ್ದು ಹಡಗು ಮುಳುಗಿದೆ ಅಂತ. ಈ ಕೇರಳ ಸುತ್ತಮುತ್ತ ಅಂದ್ರೆ ಇದರಲ್ಲಿ ಎಲ್ಲಿ ನಮ್ಮ ಸಮುದ್ರದಲ್ಲಿ ಯಾವುದೋ ಒಂದು ದೊಡ್ಡ ಒಂದು ಹಡಗು
ಅದು ಗೂಡ್ಸ್ ಗಾಡಿ, ಗೂಡ್ಸ್ ಅಡಗೋದು. ಕಂಟೈನರ್ಗಳೆಲ್ಲ ನೀರಲ್ಲಿ ಬಿದ್ದು ಅದರಲ್ಲೇನೋ ಇಂಧನ ಎಲ್ಲ ಲೀಕ್ ಆಗಿ ಅದು ಸ್ವಲ್ಪ ಸುತ್ತಮುತ್ತ ಎಲ್ಲನೂ ಅವೇರ್ನೆಸ್ ಇದು ಮಾಡಿದ್ದಾರೆ. ಅಲ್ಲಿಂದ ಮೀನುಗಳನ್ನ ಯಾರು ಹಿಡಿಬಾರ್ದು ಅಂತೆಲ್ಲನೂ ನ್ಯೂಸಲ್ಲಿ ಹೇಳ್ತಾ ಇದ್ದಾರೆ. ಅದು ಸ್ವಲ್ಪ ಡ್ಯಾಮೇಜ್ ಆಗಿ ಬಂದಿದೆ ದಡಕ್ಕೆ. ಹೌದು ಹೌದು, ಇವೆಲ್ಲ ಕೆಂಪು ಕುದುರೆ ಏರ್ ಹೋದ್ರಲ್ಲಿ ನೋಡಿ, ಆದ್ರ ಎಲ್ಲ ಆಗಂತ ಘಟನೆಗಳು. ಆಮೇಲೆ ಇದು ಇನ್ನು ಜಾಸ್ತಿ ಆಗುತ್ತೆ ಸರ್, ಕಂಟಿನ್ಯೂ ಆಗುತ್ತೆ. ಮಂಗಳೂರು ಮತ್ತೆ ಮುಂಬೈ ಈ ಕಡೆ ಎಲ್ಲ ಕರಾವಳಿ ತೀರ ತುಂಬಾ ಡೇಂಜರ್ ಐತೆ. ನನ್ಗೀಗ ತೋರಿಸಿರೋ ಪ್ರಕಾರ ಮಳೆ ಇನ್ನು ಕಮ್ಮಿ ಆಗಲ್ಲ, ಬಿಟ್ರು ಮತ್ತೆ ಬರುತ್ತೆ, ಬಂದು ಅದೇ ಅನಾಹುತಗಳು ನಡೀತಾ ಇರ್ತವೆ. ಅದರಿಂದ ನಾವು ಮೊದ್ಲೇ ಎಚ್ಚರಿಕೆ ಕೊಟ್ಟಿದ್ದು, ತಗ್ಗು ಪ್ರದೇಶದಲ್ಲಿ ಇರೋರು ಬಿಟ್ಟು ಬಂದ್ಬಿಟ್ರು ಪರವಾಗಿಲ್ಲ, ಅಲ್ಲಿರೋದ್ ಬೇಡ ಅಂತ. ಇವಾಗ ಅವರು ಅದನ್ನ ಸ್ವಲ್ಪ ಮನ್ಸಿಗೆ ಹಚ್ಕೊಂಡು ಏನಾರು ಆಗ್ಲಿ ಇಲ್ಲೇ ಇರೋಣ ಅನ್ಕೊಂಡಿರೋರು ಕಷ್ಟ ಅನುಭವಿಸ್ತಾ ಇದ್ದಾರೆ. ಸೊ ಅಲ್ಲಿ ಮೊನ್ನೆ ಒಂದು ಗೋಡೆ ಕುಸಿದು ಒಂದು ಫ್ಯಾಮಿಲಿ ಮೇಲೇನೆ ಬಿದ್ದು ಅದು ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿತ್ತು ರೀಸೆಂಟಾಗಿ. ಹೌದು ಹೌದು, ಇವಾಗಲೂ ನಡೀತಾ ಇದೆ ಸರ್. ಅದರಿಂದ ಎಲ್ರು ಆ ಕಡೆ ತಗ್ಗಾದ ಪ್ರದೇಶದಲ್ಲಿರೋರು ಇವಾಗ್ಲೂ ಕೂಡ ಅವ್ರು ಬಿಟ್ಟು ಬಂದ್ಬಿಟ್ರೆ ಒಳ್ಳೇದು. ಮಳೆ ನಿಂತ ತಕ್ಷಣ ಬೇರೆ ವ್ಯವಸ್ಥೆ ಮಾಡ್ಕೊಂಡ್ರೆ ಒಳ್ಳೇದು. ಆ ಭಾಗ ಇನ್ನು ಡೇಂಜರ್ ಏನೆ, ಸಮುದ್ರ ಹತ್ರಕ್ ಬರುತ್ತೆ, ಬರ್ತಾ ಬರ್ತಾ ಅಲ್ಲಿ ನಿಮ್ಮ ಕರಾವಳಿ ತೀರ ಪ್ರದೇಶ ಎಲ್ಲ ಕೊಚ್ಕೊಂಡು ಒಳಗಡೆ ನೀರ್ ಬರೋ ಅಷ್ಟು ತೋರಿಸಿದ್ದಾರೆ ನನಗೆ. ಆ ನೀರು ಬೆಂಗಳೂರವರೆಗೂ ತಲುಪೋ ಚಾನ್ಸ್ ಇದೆ. ಅಂದ್ರೆ ಅಷ್ಟು ದೊಡ್ಡ ಮಟ್ಟಕ್ಕೆ ನೀರು ಬರುತ್ತಾ? ಅಷ್ಟು ನೀರು ಬರುತ್ತೆ ಮುಂದೆ. ಆಮೇಲೆ ಇವಾಗ ಗುರುಗಳು ಎಂಟ್ರಿ ಕೊಡ್ತಾ ಇದ್ದಾರೆ. ಮೊದ್ಲು ಸತ್ಯಯುಗಕ್ಕೆ ಇವರು ಶನಿ ಮಹಾತ್ಮ ಅವರು ಎಂಟ್ರಿ ಕೊಟ್ಟವ್ರೆ. ಸತ್ಯಯುಗದ ಗೆರೆ ದಾಟಿ ಸುಯಿನು ಹೋದ್ರು ಅಂತ ಹೇಳಿದ್ವಿ ಸರ್ ಒಂದು ವಿಡಿಯೋದಲ್ಲಿ. ಇವಾಗ ಗುರು ಅವರುನು ಇವಾಗ ದರ್ಶನ ಕೊಟ್ಟಿದ್ದಾರೆ ಮೊನ್ನೆ. ಅವರು ಹತ್ತಿರದಲ್ಲಿದ್ದಾರೆ, ಅದರ ಪೂರ್ತಿ ದಾಟಿದ ತೋರ್ಸಿಲ್ಲ. ನಾನು ಇವಾಗ ಹತ್ತಿರದಲ್ಲಿ ಬಂದಿದ್ದೀನಿ ಅಂತ. ಅವರು ಬಂದ ಮೇಲೆ ಇನ್ನೂ ಕೆಲವು ಘಟನೆಗಳು ಕಣ್ಮುಂದೆ ಜಾಸ್ತಿ ನಡೀತವೆ. ಆಮೇಲೆ ಆ ಘಟನೆಯಿಂದ ಪ್ರಕೃತಿಲಿ ಆಗಂತ ಆಗು ಹೋಗುಗಳು ಮತ್ತೆ ಜೀವಿಗಳಲ್ಲಿ ಮತ್ತೆ ಮಾನವನ ಮನಸ್ಸಲ್ಲಿ ಆ ಘಟನೆಗಳನ್ನೆಲ್ಲ ನೋಡಿ ಪರಿವರ್ತನೆ ಆಯ್ತದೆ. ಅದನ್ನೇ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದೀವಿ. ಈ ತರ ಮುಂದೆ 2-3 ವರ್ಷದಲ್ಲಿ ಈ ತರ ಪರಿವರ್ತನೆ ಆಯ್ತಾ ಹೋಗುತ್ತೆ ಮನ್ಸು ಅಂತ. ಇವಾಗ ಗುರುಗಳು ಅವರು ಬಂದ್ಮೇಲೆ ಗುರುಗ್ರಹ ಪರಿವರ್ತನೆ ಜಾಸ್ತಿ ಆಗುತ್ತೆ. ಯಾಕೆ ಅಲ್ಲ ನಡೆಯಂತ ಘಟನೆಗಳನ್ನ ನೋಡ್ಕೊಂಡು ಭಯ ಆಗಿ ನಾವು ಸ್ಥಳಗಳು ಹುಡುಕೋತಾ ದೇವ್ರನ್ನ ಧ್ಯಾನ ಮಾಡ್ತಾ ಬರ್ತೀವಿ. ನಮಗ್ ಗೊತ್ತಿಲ್ದೇನೆ ಆ ಬೈಕ್ಗೆ ದೇವ್ರ ಮೇಲೆ ಸ್ಮರಣೆಗಳು ಬರ್ತವೆ. ಕಷ್ಟ ಬಂದಾಗ್ಲೇ ಅಲ್ವಾ ಸರ್ ದೇವ್ರನ್ನ. ಆವಾಗ ಸ್ಮರಣೆಗಳು ನಮಗ್ ಗೊತ್ತಿಲ್ದೇನೆ ನಾವು ಎಲ್ಲಾದ್ರೂ ಬದುಕೊಳ್ಳೋಣ ಅನ್ನೋ ಇದ್ರಲ್ಲಿ ದೇವ್ರ ಸ್ಮರಣೆಗಳು ಜಾಸ್ತಿ ಆಯ್ತವೆ. ಆಗ್ತಾ ಅವರು ಇವಾಗ್ಲಿಂದ ಅದನ್ನೇ ಆ ಕಷ್ಟ ಬಂದಾಗ ಮಾಡೋ ಪ್ರಾರ್ಥನೆನ ಇವಾಗಿಂದ ರೂಢಿಸ್ಕೊಳ್ಳಿ, ಧ್ಯಾನ ಮಾಡ್ಕೊಳ್ಳಿ ಅಂತ ಅದನ್ನ ಹೇಳ್ತಾ ಬರ್ತಾ ಇದೀವಿ. ಕಷ್ಟ ಬಂದಾಗ ಮಾಡೋಗೆ ಫಲ ಸಿಕ್ಕಿದ್ರು ತಕ್ಷಣ ಸಿಗಲ್ಲ. ಇವಾಗಿಂದ ನಾವು ಸ್ಮರಣೆ ಧ್ಯಾನ ಇವೆಲ್ಲ ನಮ್ ಸುಸಂಸ್ಕೃತವಾಗಿ ಪಾಲನೆ ಮಾಡ್ಕೋದ್ರೆ ಅದು ನಮ್ಗೆ ಫಲ ಕೊಡುತ್ತೆ ಆ ಟೈಮ್ಗೆ. ಅದಕ್ಕೋಸ್ಕರ ಸುಮಾರು ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದೀವಿ. ಆದಷ್ಟು ಅದನ್ನ ಫಾಲೋ ಮಾಡಿದ್ರೆ ಒಳ್ಳೇದು ಸರ್. ಆಮೇಲೆ ಇವಾಗ ವೆಂಕಟೇಶ್ವರ ಸ್ವಾಮಿ ಮುಂದೆ ನಡೆಯುವಂತ ಘಟನೆಯಲ್ಲಿ ಪ್ರಳಯಗಳು ಬಂದು ಕೊಚ್ಚಿಕೊಂಡು ಹೋಗೋದು, ಮತ್ತೆ ಇದು ಮಣ್ಣು ಮನೆಗಳಲ್ಲಿ ಕೆಸರು ಹೋಗೋದು, ಜನಗಳು ಒಳಗಡೆ ಸಿಕ್ಕಾಕೊಂಡು ನರಳೋದು, ಇವೆಲ್ಲ ನಡೀತಾ ಇರ್ಬೇಕಾದ್ರೆ ವೆಂಕಟರಮಣ ಸ್ವಾಮಿ ನಮ್ಮ ಕಪ್ಪು ಶಿಲೆಯಲ್ಲಿ ಇವ್ರು ಅವರಲ್ಲ ರಾಮ ಅವರು ವಿಗ್ರಹ ಅದೇ ಬಣ್ಣದಲ್ಲಿ ವೆಂಕಟೇಶ್ವರ ಸ್ವಾಮಿ ತಿರುಪತಿಲಿ ಇದಾರಲ್ಲ ಅದೇ ತರ ಬಂದ್ರು. ಆ ತರ ಒಂದ್ ದೃಶ್ಯ ತೋರಿಸಿದ್ರೆ ಸ್ವಾಮಿನಿ ಇದೇನು ಅಲಂಕಾರವಾಗಿ ಬಂದಿದಾರಲ್ಲ ಅಂತ ನೋಡ್ತಾ ಇದ್ದೀನಿ. 2 ಕೈಯಲ್ಲೂ ಅವರ ಸುಸಂಸ್ಕೃತವಾದ ಭಕ್ತರನ್ನೆಲ್ಲ ಯಾರು ಸತ್ಯವಾಗಿ ನ್ಯಾಯವಾಗಿ ಅವರು ಪಾಲನೆ ಮಾಡ್ಕೊ ಬರ್ತಾರೆ ಅಂತವ್ರನ್ನೆಲ್ಲ 2 ಕೈಯಿಂದ ತಪ್ಕೊಂಡಿದ್ದಾರೆ. ಎಲ್ಲರನ್ನು ತಪ್ಪಿ ಮೇಲೆ ಎತ್ಕೊಂಡಿದ್ದಾರೆ ಅದು ಅಲ್ಲಿಂದ ಕಾಪಾಡಕ್ಕೆ. ಆ ರೀತಿ ಒಂದು ದೃಶ್ಯ ತೋರಿಸ್ತ್ರು ಸರ್.
ಇದನ್ನು ಮೊನ್ನೆ ಒಂದು ಮೊನ್ನೆ ತೋರಿಸಿದ್ದಾರೆ. ಹ್ಞೂ ಹ್ಞೂ ಅದು 29ನೇ ತಾರೀಕಲ್ಲಿ ತೋರಿಸಿದ್ದಾರೆ. ಓಕೆ, ಹಾಂ, ರೀಸೆಂಟಾಗಿ. ಹೌದು. ಮತ್ತೆ ಇದು ಕುದುರೆ ಅವ್ರದ್ದು ಹೇಳಿದ್ವಿ. ಆಮೇಲೆ ಈಗ ಸರಸ್ವತಿ ತಾಯಿ ಇದಾರಲ್ಲ, ಅವರು ಒಂಥರ ಒಳಪು ವಜ್ರ ಚಿನ್ನ ಇವೆಲ್ಲ ಮಿಕ್ಸ್ ಆದ್ರೆ ಕಲರ್ ಬರುತ್ತಲ್ಲ, ವಿಗ್ರಹ ಮಾಡ್ತಾರಲ್ಲ, ಅದೇ ರೀತಿಲಿ ತಾಯಿ ಮಾಮೂಲಿ ಸರಸ್ವತಿ ತಾಯಿ ಕಾಲ್ ಕೆಳಗಡೆ ಹಾಕೊಂಡು ಮಡ್ಚ್ಕೊಂಡು ಕೂತ್ಕೊಳ್ತಾರಲ್ಲ ನೋಡಿ, ಆ ರೀತಿ ಅಂದ್ರೆ ವೀಣೆ ಹಿಡಿದಿರ್ಲಿಲ್ಲ, ಆಶೀರ್ವಾದ ಮಾಡೋ ರೀತಿಲಿ ಮೊನ್ನೆ ಮತ್ತೆ ದರ್ಶನ ಕೊಟ್ಟಿದ್ದಾರೆ ನಿನ್ನೆ. ಇದು ಮುಂದೆ ತಾಯಿಯೂ ಇಳಿದು ಬರ್ತಾರೆ ಇಲ್ಲಿಗೆ, ಸರಸ್ವತಿ ತಾಯಿ. ಯಾಕೆಂದ್ರೆ ಈಗ ಬೆಂಗಳೂರಲ್ಲಿ ಒಂದು ಘಟನೆ ಆಗುತ್ತೆ ಅಂತ ಹೇಳಿದಾಗ ಅವರು ನಮ್ಮ ಇವ್ರದ್ದು ಆದಿರಂಗ ಸ್ವಾಮಿ, ಮಧ್ಯರಂಗ ಸ್ವಾಮಿ, ಅಂತ್ಯರಂಗ ಸ್ವಾಮಿ ಎಲ್ಲಿದ್ದೀರಾ ಬನ್ನಿ ಇದನ್ನ ಪ್ರಾರಂಭ ಮಾಡಿ ಸ್ಟಾರ್ಟ್ ಮಾಡಿ ಅಂತ ಒಂದು ಅಶರೀರವಾಣಿ ಹೇಳಿದ್ರು. ಅದನ್ನ ಹೇಳಿದೀವಿ ಒಂದು ಇದ್ರಲ್ಲಿ, ಬೆಂಗಳೂರಲ್ಲಿ ಘಟನೆ ನಡೀಬೇಕಾದ್ರೆ. ಅದಾಗ ಟೈಮ್ಗೆ ಅವರು ಈಗ ಬಂದಿರ್ತಾರೆ. ಅದಾದ್ಮೇಲೆ ಅವರು ಶಾಂತವಾಗ್ತಾರಲ್ಲ, ಆ ಟೈಮ್ಗೆ ಅವರು ಕೂತಿರೋದನ್ನ ಸಹನೆಯಿಂದ ಎಲ್ಲರಿಗೂ ಆಶೀರ್ವಾದ ಮಾಡೋದನ್ನ ಒಂದು ದೃಶ್ಯ ತೋರಿಸಿದ್ದಾರೆ. ಅದಕ್ಕೆ ಇವಾಗ ಕೆಲವರು ಧ್ಯಾನ ಯಾವ ರೀತಿ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಅದು ಧ್ಯಾನನ ಮಾಮೂಲಿ ನಾವು ಮೊದ್ಲು ಹೇಳ್ಕೊ ಬಂದಿದೀವಿ, ಆದ್ರೆ ಅದಕ್ಕೆ ಕ್ಲಿಯರಿಟಿ ಕೊಟ್ಟಿಲ್ಲ. ಕ್ಲಿಯರಿಟಿ ಅಂದ್ರೆ ಇವಾಗ ಫುಲ್ ಅದನ್ನ ಒಬ್ಬೊಬ್ಬರಿಗೆ ಒಂದೊಂದ್ ರೀತಿಲಿ ಧ್ಯಾನ ಮಾಡ್ಬೇಕಾಗುತ್ತೆ ಸರ್. ಕೆಲವರು ಮನ್ಸು ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಪರಿವರ್ತನೆ ಆಯ್ತದೆ. ಯಾವ ರೀತಿ ಅಂದ್ರೆ ಇವಾಗ ಮೊದಲು ಸ್ವಲ್ಪ 25-30 ವರ್ಷ ಇರೋರು ಮೊದಲು ಇದು ಏನು ವಾಕ್ ಮಾಡಿ, ಸ್ವಲ್ಪ ಜಾಗಿಂಗ್ ಮಾಡಿ, ಆಮೇಲೆ ವಾಕ್ ಮಾಡಿ, ಆಮೇಲೆ ಸ್ವಲ್ಪ ಧ್ಯಾನ ವ್ಯವಸ್ಥೆಯಲ್ಲಿ ಕೂತ್ಕೊಂಡು ಪದ್ಮಾಸನದಲ್ಲಿ ಉಸಿರಾಟ ಪ್ರಾಣಾಯಾಮ ಕೆಲವು ಬರ್ತಾವಲ್ಲ ಅವನ್ನೆಲ್ಲ ಅವ್ರ ಆರೋಗ್ಯ ನಾವು ಈ ತರನೇ ಮಾಡ್ಬೇಕು ಅಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಆಗಲ್ಲ, ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಂಗಾಗಿ ಅವ್ರಿಗೆ ಯಾವ್ದು ಅವ್ರಿಗೆ ಅರ್ಸ ಕೊಡುತ್ತೆ ಕೆಲವು ವ್ಯಾಯಾಮಗಳು, ಅದನ್ನ ಉಚ್ಛ್ವಾಸ ನಿಶ್ವಾಸ ಆಡ್ಬೇಕು ಅವ್ರ ಆರಕ್ಕೆ. ಕೆಲವರು ಜಾಸ್ತಿ ಆಡ್ತಾರೆ, ಕೆಲವರು ಕಮ್ಮಿ ಆಡ್ತಾರೆ. ಅದ್ರಲ್ಲಿ ಆ ಮೆಥಡ್ ಅಲ್ಲಿ ಕೆಲವು ಪ್ರಾಣಾಯಾಮಗಳು ಕೆಲವು ಮೀಡಿಯಂ ಆಗಿರ್ತವೆ, ಏನು ಸರಾಗವಾಗಿ ಮಾಡಂತೇವ್. ಕೆಲವು ಸ್ವಲ್ಪ ಮುಷ್ಟಿಕರವಾಗಿ ಅಂದ್ರೆ ಕಠಿಣವಾಗಿ ಮಾಡಂತ ಪ್ರಾಣಾಯಾಮಗಳು ಇರ್ತವೆ. ಒಬ್ಬೊಬ್ರಿಗೊಂದೊಂದು ಅನ್ವಯಿಸಲ್ಲ, ಒಬ್ಬೊಬ್ರಿಗೊಂದು ಅನ್ವಯಿಸುತ್ತೆ. ಅದನ್ನ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಹೇಳಿದ್ವಲ್ಲ, ಪವಿತ್ರಂ ಅಪವಿತ್ರಂ ಪವಿತ್ರಂ ಅಪವಿತ್ರಂ ಅಂತ 3 ಸಾರಿ ಹೇಳಿ, ಗಂಗಾಯಚ ಯಮುನಾಯಚ ತುಂಗಭದ್ರಾಯಚ ಕಾವೇರಿಯಚ ಕೃಷ್ಣಾಯಚ ಅಂತ ಒಂದು 3 ನದಿನೋ 5 ನದಿನೋ ಜ್ಞಾಪಿಸ್ಕೊಂಡು ಆ ನದಿಗಳ ಹೆಸರು ಹೇಳ್ಬಿಟ್ಟು ಸ್ನಾನ ಮಾಡ್ಕೊಂಡು, ಆಮೇಲೆ ಎದೆಯಲ್ಲಿ ಶಿವ ವಾಸವಾಗಿರ್ತಾರೆ, ನಮ್ಮ ಹೃದಯ ಇದೆಯಲ್ಲ, ಆ ಶಿವ ಅವ್ರಿಗೆ ಯಾವ ರೂಪದಲ್ಲಿ ಇಷ್ಟ ಅವ್ರ ರೂಪದಲ್ಲಿ ಪ್ರಾರ್ಥನೆ ಮಾಡ್ಬೇಕು. ಶಿವ ಸುಮಾರು ರೂಪದಲ್ಲಿ ಇದಾರಲ್ಲ, ಕೆಲವರು ಮಂಜುನಾಥ, ಈಗ ನಮ್ಗೆ ಮಂಜುನಾಥ, ಕಾಶಿ ವಿಶ್ವನಾಥ, ಆಮೇಲೆ ಮಹಾಕಾಳೇಶ್ವರ, ಪ್ರತಿಯೊಬ್ಬರು ನೆನೀತೀವಿ. ಅದ್ರೆಲ್ಲ ಅವ್ರನ್ನ ನೆನಿಬೇಕು. ಆಮೇಲೆ ಓಂಕಾರ ಮಂತ್ರನ ಜಪ ಮಾಡ್ಬೇಕು ಮೊದ್ಲು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಓಂಕಾರ ಮಂತ್ರ. ಅದ್ರಲ್ಲೇ ನಮ್ಮ ಶ್ವಾಸ ಕ್ಲಿಯರ್ ಆಗೋದು. ಓಂ ನಮ ಶಿವಾಯ ಅಂತ ಹೇಳ್ತೀವಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕೂತ್ಕೊಂಡು ಕಣ್ಣನ್ನ ಏನ್ ಮಾಡ್ಬೇಕು, ಇಷ್ಟೆಲ್ಲ ಆದ್ಮೇಲೆ ಪದ್ಮಾಸನ ಮಾಡಿ ಕೂತ್ಕೊಂಡು ಓಂ ನಮ ಶಿವಾಯ ಹೇಳಿ ಒಂದು ಬಟ್ಟೆ ಹಾಕೋಬೇಕು. ಸಾರಿ, ಬಟ್ಟೆ ಕಾಟನ್ ಬಟ್ಟೆನೋ ಒಂದು ಬೆಡ್ಶೀಟ್ ಹಾಕೊಂಡು, ಒಂದ್ ಚಾಪೆ ಅಂತೀವಲ್ಲ ಅಂತದ್ದು ಒಂದು ಚಿಕ್ಕದು ಹಾಸ್ಕೊಂಡು, ಅದ್ರ ಮೇಲೆ ಕಾಟನ್ ಬಟ್ಟೆ ಹಾಕೊಂಡು
ಪದ್ಮಾಸನದಲ್ಲಿ ಕೂತ್ಕೊಂಡು ಹ್ಮ್ ಸ್ಟ್ರೈಟ್ ಬಾಡಿ ಇರಬೇಕು. ಹ್ಮ್ ಹ್ಮ್ ನಮ್ಮ ಕತ್ತಿನ ಭಾರ ಹಿಂದೆ ಇರಬೇಕು, ಸ್ಟ್ರೈಟ್ ಇರಬೇಕು. ಹ್ಮ್ ಭಾರ ಮುಂದೆ ಬರಬಾರ್ದು. ಹ್ಮ್ ಈಗ ಹಣ ಬರುತ್ತಲ್ಲ ನೋಡಿ, ಅಲ್ಲಿಗೆ ಕೆಲವು ಭಾರಗಳು ಬರ್ತವೆ. ಹ್ಮ್ ಮುಂಭಾರ ಹಿಂಭಾರ ಅಂತ ಹೇಳ್ತೀವಿ. ಹೌದು ಹೌದು. ಆ ಭಾರ ಹಿಂದೆ ಇರಬೇಕು. ಹ್ಮ್ ಹಿಂದೆ ಇದ್ದಾಗ ಸ್ಟ್ರೈಟ್ ಕೂತ್ಕೋಬೇಕು. ಕೈಯನ್ನ ಮುಂದೆ ನಮ್ಮ ಪದ್ಮಾಸನದಲ್ಲಿ ಕೂತ್ಕೊಂಡು ಮಂಡಿ ಬರುತ್ತಲ್ಲ ನೋಡಿ, ಹ್ಮ್ ಹ್ಮ್ ಅಲ್ಲಿಗೆ ಕೈ ಹಾಕೊಂಡು ಸ್ಟ್ರೈಟ್ ಅಲ್ಲಿ ಕೈ ಹಾಕೊಂಡು ಕೂತ್ಕೋಬೇಕು. ಹ್ಮ್ ಓಂ ನಮ ಶಿವಾಯ ಉಚ್ಚಾರಣೆ ಮಾಡ್ತಾ ಇರ್ಬೇಕು. ಹ್ಮ್ ಅದಾದ್ಮೇಲೆ ಹ್ಮ್ ದೃಷ್ಟಿನ 3 ರೀತಿಲಿ ಧ್ಯಾನ ಮಾಡ್ಬೋದು ಸರ್. ಹ್ಮ್ ಹ್ಮ್ 3 ರೀತಿಲಿ ಅಂದ್ರೆ, ಈ ಕಣ್ಣು ಬಿಟ್ಟಂಗೆ ಒಂದು ನೇರ ದೃಷ್ಟಿಲಿ ಹ್ಮ್ ಈ ಹಣ ಇದೆಯಲ್ಲ ಸೆಂಟ್ರು, ಹ್ಮ್ ಅದನ್ನ ನೋಡ್ತಾ ಹ್ಮ್ ಕಣ್ಣಲ್ಲಿ ನಮ್ಮ ಸ್ಟ್ರೈಟ್ ನೋಡುವಾಗ ಹ್ಮ್ ನಮ್ಮ ರಪ್ಪೆಗಳ ಸ್ಟ್ರೈನ್ ಏನಾದ್ರು ನಮ್ಮ ಬಾಡಿಲಿ ಸ್ಟ್ರೈನ್ ಇದ್ರೆ ಹ್ಮ್ ಅದು ಮೇಲೆ ಹೋಗುತ್ತೆ. ರಪ್ಪೆ ಓಕೆ. ಹ್ಮ್ ಎಳಿತಿದೆ ಅದು ಮೇಲ್ಗಡೆ. ಹ್ಮ್ ಅದು ಎಳೆಯುವ ಯಾವಾಗ ಗೊತ್ತಾಗುತ್ತೆ ಸ್ಟ್ರೈನ್ ಇದೆ ಅಂತ. ಹ್ಮ್ ಹ್ಮ್ ಆವಾಗ ನಾವು ಮೂಗನ್ನ ಯಾರಿಗೆ ತರಬೇಕು. ಹ್ಮ್ ನಮ್ಮ ಮೂಗಿನ ತುದಿ ಇದೆಯಲ್ಲ ನೋಡಿ, ಹ್ಮ್ ಆ ಮೂಗನ್ನ ನೋಡ್ತಾ ಇರ್ಬೇಕು. ಹ್ಮ್ ಹ್ಮ್ ಅದು ಮೇಲೆ ಹೋಗಕ್ ಬಿಡಬಾರದು ದೃಷ್ಟಿ. ಓಕೆ. ಅದನ್ನು ಆಮೇಲೆ ಅದನ್ನ ನೋಡ್ತಾ ನೋಡ್ತಾ ನಮ್ಮ ದೃಷ್ಟಿ ಎಲ್ಲಿ ಬರುತ್ತೆ ಅಂದ್ರೆ, ಹ್ಮ್ ನಮ್ಮ ಕೆಳಗೆ ಕಣ್ಣು ಇದೆಯಲ್ಲ, ಹ್ಮ್ ರಪ್ಪ ಇದೆಯಲ್ಲ ಸರ್, ಹ್ಮ್ ರಪ್ಪೆ ಕೆಳಗಡೆ ರಪ್ಪೆ, ಹ್ಮ್ ಅಲ್ಲಿ ಒಂದು ಗುಡ್ಡೆ ಬರುತ್ತಲ್ಲ, ಕೆಂಪನ ಗುಡ್ಡೆ, ಹ್ಮ್ ಅಲ್ಲಿ ತನಕನೂ ಬರುತ್ತೆ. ಹ್ಮ್ ಹ್ಮ್ ಅಲ್ಲಿ ತನಕ ತಂದಿಳಿಸ್ಬೇಕು. ಹ್ಮ್ ನಮ್ಮ ಉಚ್ಛ್ವಾಸ ನಿಶ್ವಾಸ ಸರಾಗವಾಗಿ ಇದು ಮಾಡ್ತಾ ಹ್ಮ್ ಹ್ಮ್ ಅದು ದೃಷ್ಟಿನ ಸ್ಟ್ರೈಟ್ ನೋಡ್ತಾ ನೋಡ್ತಾ ಕೆಳಗಡೆ ತಗೊಬಂದು ಮೂಗಿನ ತುದಿ ನಿಲ್ಸಿ, ಮೂಗಿನ ತುದಿಯಿಂದ ಸ್ಟ್ರೈಟು ನಮ್ಮ ಕಣ್ಣನ್ನ ನಾವೇ ರೆಪ್ಪೆ ಗುಡ್ಡೆನ ನಾವೇ ನೋಡ್ಕೋಬೇಕು. ಹ್ಮ್ ಹ್ಮ್ ಆ ರೀತಿ ತರಬೇಕು. ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಹ್ಮ್ ಇದು ಒಂದು ರೀತಿ ಮೆಥಡು. ಓಕೆ. ಇದು ಆದ್ಮೇಲೆ ಹ್ಮ್ ಈ ಹೃದಯದಿಂದ ನಾವು ಯಾವ್ದಾದ್ರು ನಮ್ಮ ಮನೆದೇವರಿದ್ರೆ ಹ್ಮ್ ಒಂದ್ ದೃಶ್ಯ ನೋಡಿರ್ತೀವಿ. ಹ್ಮ್ ಪ್ರತಿಯೊಬ್ರು ನಮ್ಮ ಎಲ್ಲಾದ್ರೂ ಹೋದ್ರೆ ನಮ್ಮ ಮನೆದೇವ್ರ ದೃಶ್ಯ ನೋಡಿರ್ತೀವಿ, ನಮ್ಗೆ ಇಷ್ಟವಾದ ದೇವ್ರ ದೃಶ್ಯ ನೋಡಿರ್ತೀವಿ. ಹ್ಮ್ ಆ ದೃಶ್ಯನ ಹೃದಯದಲ್ಲಿ ಇಟ್ಕೊಂಡು ಹ್ಮ್ ಅವರು ಇಲ್ಲೇ ಇದ್ದಾರೆ ಅಂತ ಕಣ್ಣನ್ನ ಮುಚ್ಕೊಂಡು ಸ್ಟ್ರೈಟ್ ಕೂತ್ಕೊಂಡು ಕಣ್ಣನ್ನ ಮುಚ್ಕೊಂಡು, ನನ್ನ ಹೃದಯ ಆ ದೃಶ್ಯ ಇಲ್ಲೇ ಇದೆ, ನನ್ನ ಕಣ್ ಮುಂದೆನೆ ಇದೆ, ನನ್ನ ಮುಂದೆನೆ ಇದ್ದಾರೆ. ನಾನು ಅವ್ರ ಮುಂದೆ ಒಂದು ಧೂಳಿನ ಕಣ ಅಷ್ಟೇ. ಅವ್ರನ್ನ ಆ ಧೂಳಿನ ಕಣದಿಂದ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಈ ರೀತಿ ನಮ್ಮ ಮನಸ್ಸಲ್ಲಿ ಬರಬೇಕು. ಆ ಧೂಳಿನ ಕಣ ನಾನು, ಆದ್ರೆ ನನಗೆ ಜೀವ ಇದೆ, ನನಗೆ ನೋಟ ಇದೆ. ಆ ನೋಟದಿಂದ ಅವ್ರನ್ನ ನೋಡ್ತಾ ಇದ್ದೀನಿ. ಅವ್ರಿಗೂ ನನಗೂ ತುಂಬಾ ಡಿಫ್ರೆನ್ಸ್ ಇದೆ. ಅವರು ತುಂಬಾ ಅದ್ಭುತವಾಗಿದ್ದಾರೆ ಗಾತ್ರದಲ್ಲಿ, ಎಲ್ಲ ರೀತಿಲೂ. ಆದ್ರೆ ನಾನು ಒಂದು ಧೂಳಿನ ಕಣದಲ್ಲಿ ಇದ್ದೀನಿ, ಕೂತಿದ್ದೀನಿ, ಅವ್ರನ್ನ ಸ್ಮರಣೆ ಮಾಡ್ತಾ ಇದ್ದೀನಿ. ಅವ್ರಿಗೆ ನನ್ನ ಮನಸ್ಸನ್ನ ಅರ್ಪಿಸ್ತಾ ಇದ್ದೀನಿ. ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಪೂರ್ವಜರು. ನನ್ನ ಮನೆ ದೇವರು ಅಂದ್ರೆ ನನ್ನ ಕುಲ ದೇವರು, ನಮ್ಮ ತಾತ ಮುತ್ತಾತ. ನಮ್ಮ ಮನೆ ದೇವ್ರ ಆದ್ಮೇಲೆ ಅವರಿಂದ ಬಂದಿರೋರೆ ತಾತ ಮುತ್ತಾತ. ಅವ್ರಿಗೆಲ್ಲ ಎಷ್ಟು ಗೌರವ ಕೊಡ್ತೀವಲ್ವಾ, ಅದಕ್ಕಿಂತ ಡಬಲ್ ಗೌರವ ಅವ್ರಿಗೆ ಕೊಡ್ತಾ ಬರ್ಬೇಕು ನಾವು ಮನ್ಸಲ್ಲಿ. ಆದ್ರೆ ಉಸಿರಾಟ ಆಡ್ತಾ ಇರ್ಬೇಕು, ಕಣ್ಣ ಹಂಗೆ ಮುಚ್ಚಿರ್ಬೇಕು. ಇದನ್ನ ಆ ಮನೆ ದೇವ್ರ ಹೆಸರನ್ನ ಸ್ಮರಣೆ ಮಾಡ್ಬೇಕು ಆ ದೃಶ್ಯ ನೋಡ್ಕೊಂಡು. ಈ ರೀತಿ ಒಂದಿದೆ ಧ್ಯಾನದಲ್ಲಿ. ಮೊದಲನೇದೊಂದು ರೀತಿ ಸ್ಟೆಪ್ಪು, ಇದೊಂದು ರೀತಿ. ಆಮೇಲೆ ಇವಾಗ ಸ್ವಲ್ಪ ಇನ್ನೊಂದು ರೀತಿ ಏನಂದ್ರೆ, ಸ್ವಲ್ಪ ಧ್ಯಾನ ವ್ಯವಸ್ಥೆಲಿ ಕೂತಿದೀವಿ, ಮನ್ಸು ಆ ಕಡೆ ಈ ಕಡೆ ಹೋಗುತ್ತೆ, ಏನೇನೋ ನೆಗೆಟಿವ್ ಥಾಟ್ ಬರುತ್ತೆ. ಏನು ದಿನನಿತ್ಯ ನಾವು ಕೆಲಸ ಮಾಡ್ತೀವಲ್ಲ, ಕೆಲವು ಅಂತಂತ ದೃಶ್ಯಗಳೇ ಬಂದ್ಬಿಡ್ತವೆ ಕಣ್ಮುಚ್ಚು ಕೂತ್ಕೊಂಡ್ರೆ. ಅವನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂದ್ರೆ, ಉಚ್ಛ್ವಾಸ ನಿಶ್ವಾಸ ಪ್ರಾಣಾಯಾಮ ಆದ್ಮೇಲೆ ಉಚ್ಛ್ವಾಸ ನಿಶ್ವಾಸ ಆಡ್ತಾ ಆಡ್ತಾ ದೇವರ ಸ್ಮರಣೆಗಳು, ಋಷಿ ಸ್ಮರಣೆಗಳು ಅಥವಾ ಪ್ರಕೃತಿ ಸ್ಮರಣೆ. ಈಗ ಅವ್ರಿಗೆ ಭಕ್ತಿ ಇಲ್ಲ ಅಂದ್ರೆ ಪ್ರಕೃತಿ ಸ್ಮರಣೆನು ಮಾಡ್ಬೋದು. ಪ್ರಕೃತಿ ಸ್ಮರಣೆ ಅಂದ್ರೆ ಇವಾಗ ನಮ್ಮ ಆಕಾಶ
ನೋಡ್ತೀವಿ ಒಂದು ಒಳ್ಳೆ ದೃಶ್ಯ, ಆಕಾಶ ತಿಳಿಯಾಗಿರುತ್ತೆ, ಎಲ್ಲಾದ್ರೂ ಒಂದು ಟೂರು ಟ್ರಾವೆಲ್ ಹೋಗಿದಾಗ ಹ್ಮ್ ಒಳ್ಳೆ ದೃಶ್ಯ ನೋಡಿರ್ತೀವಿ. ಎಷ್ಟು ಪ್ರಶಾಂತ ವಾತಾವರಣ ಇದೆ, ಯಾವ ರೀತಿ ಇದೆ, ಅದನ್ನ ನಾವು ಮನಸ್ಸಲ್ಲಿ ಇದು ಮಾಡ್ಕೋಬೇಕು. ಹ್ಮ್ ಹ್ಮ್ ನೋಡಿದ ದೃಶ್ಯನ ಧ್ಯಾನದಲ್ಲಿ ಹ್ಮ್ ಅದನ್ನ ನೆನ್ಸ್ಕೊತಾ ಪ್ರಕೃತಿ ಹಸಿರಾಗಿದೆ, ಇದು ಎಷ್ಟು ಉಲ್ಲಾಸ ಕೊಡುತ್ತೆ, ಇದನ್ನ ನೆನ್ಸ್ಕೊಂಡು ಹ್ಮ್ ಈ ಪ್ರಕೃತಿ ಧ್ಯಾನನು ಮಾಡಬಹುದು. ಹ್ಮ್ ಈ ಪ್ರಕೃತಿ ಧ್ಯಾನ ಯಾರಿಗೆ ಅಂದ್ರೆ ಭಕ್ತಿ ಇಲ್ಲ ಅಂತ ಹೇಳ್ತಾರಲ್ಲ, ಹ್ಮ್ ಹ್ಮ್ ಅವ್ರಿಗೆ ಪ್ರಕೃತಿ ಬೆರೆತು ಪಂಚಭೂತಗಳು ಅಲ್ಲಿ ಎಲ್ಲ ನಮ್ಗೆ ಬಂದ್ಬಿಡುತ್ತೆ ಕಣ್ಮುಂದೆ ಮುಂದೆ. ಅವನ್ನೆಲ್ಲ ಧ್ಯಾನ ಮಾಡ್ತಾ ಮಾಡ್ತಾ ಸ್ಮರಣೆ ಮಾಡ್ಬೇಕು. ಯಾವ್ದಾದ್ರು ಈ ವನ ಸಿರಿಗಳವಲ್ಲ, ಅವ್ರ ಸ್ಮರಣೆ, ಅಥವಾ ಈಗ ಭಕ್ತರಾಗಿದ್ರೆ ಅವ್ರ ಮನೆ ದೇವರು ಹೆಸರು ಮೇಲೆ ಇಷ್ಟ ದೇವ್ರ ಹೆಸರು ಒಂದೊಂದಾಗಿ ಸರಸ್ವತಿ ತಾಯಿ ನಮೋ ನಮಃ, ಪಾರ್ವತಿ ತಾಯಿ ನಮೋ ನಮಃ, ಲಕ್ಷ್ಮೀ ತಾಯಿ ನಮೋ ನಮಃ, ಇದನ್ನೇ ಒಂದ್ 3 ಸಾರಿ 5 ಸಾರಿ ಇದನ್ನ ಮಂತ್ರವಾಗಿ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಬಾಯಲ್ಲಿ ಹೇಳ್ತಾ ಬರ್ಬೇಕು. ಅವಾಗ ಕಣ್ಣು ಮುಚ್ಚಿ ಧ್ಯಾನ ವ್ಯವಸ್ಥೆಯಲ್ಲಿ ಕೂತಿರ್ತೀವಲ್ಲ, ಕಣ್ಣು ಶುದ್ಧ ಆಗುತ್ತೆ. ಇದು ನಾವು ಸ್ಮರಣೆ ಮಾಡೋದ್ರಿಂದ ಬಾಯಿ ಶುದ್ಧ ಆಗುತ್ತೆ, ಗಾಳಿ ಒಳಗಡೆ ಬರುತ್ತೆ ನೋಡಿ, ಆ ಮಂತ್ರಗಳು ಹೇಳ್ತಾ ಆವಾಗ ಬಾಯಿ ಶುದ್ಧ ಆಗುತ್ತೆ. ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಕಿವಿಗೆ ಒಂದು ತಂಗಾಳಿ ಬರುತ್ತೆ, ತಣ್ಣಗೆ ಗಾಳಿ. ಆವಾಗ ಗಾಳಿನೂ ಕಿವಿಗೆ ಬರುವಂತ ಇದು ಕಿವಿ ಶುದ್ಧ ಆಯ್ತದೆ. ಕಣ್ಣು, ಮೂಗು, ಬಾಯಿ ಇವೆಲ್ಲ ಶುದ್ಧ ಆಯ್ತಾ ಬಂತು ಅಂದ್ರೆ ಜ್ಞಾನೇಂದ್ರಿಯಗಳು ಶುದ್ಧವಾಗಿ ಅದನ್ನ ನಮ್ಗೆ ಪ್ರಕೃತಿಲಿ ಏನಿದೆ ಒಳ್ಳೇದು ಅದನ್ನ ಕೊಡ್ತಾ ಬರ್ತದೆ. ಏನೇಳಿ ಇವೆಲ್ಲಾನು ಸ್ಮರಣೆ ಮಾಡಿದಾಗ ಶುದ್ಧ ಆದಾಗ ನಮ್ಮಲ್ಲಿರೋ ಗಾಳಿಗಳು ಮಂತ್ರ ಮುಖಾಂತರ ಹೊರಗಡೆ ಹೋಗಿ ಆ ಮಂತ್ರ ಶಕ್ತಿ ನಮ್ಮೊಳಗೆ ಮಿಕ್ಸ್ ಆದಾಗ ಶರೀರದಲ್ಲಿ ಅದು ಎನರ್ಜಿ ಉತ್ಪತ್ತಿ ಮಾಡುತ್ತೆ. ಆ ಎನರ್ಜಿ ಉತ್ಪತ್ತಿ ಮಾಡಿದಾಗ ನಮ್ಮಲ್ಲಿ ಒಂದು ಜೀವ ಅಂತಿದೆಯಲ್ಲ, ಜೀವಾತ್ಮ, ಆ ಜೀವಾತ್ಮ ಒಳಗೆ ಒಬ್ಬ ಪರಮಾತ್ಮ ಇದ್ದಾನೆ, ನಮಗ್ ಜೀವ ಕೊಟ್ಟ ಪರಮಾತ್ಮ, ಬ್ರಹ್ಮಾಂಡ ನಾಯಕ ಜಗದೀಶ್ವರ. ಅಲ್ಲೇ ಹೃದಯದಲ್ಲಿ ವಿಷ್ಣು ಕಾಣ್ತಾರೆ, ಮನಸ್ಸಲ್ಲಿ ಹೃದಯದಲ್ಲಿ ಶಿವ ಕಾಣ್ತಾರೆ, ಮನಸ್ಸಲ್ಲಿ ವಿಷ್ಣು ಪರಮಾತ್ಮ ಇರ್ತಾರೆ, ಮೈಂಡಲ್ಲಿ ಮಿಡ್ಲಲ್ಲಿ ನಮ್ಮನ್ನ ಕ್ರಿಯೇಟ್ ಮಾಡಿರೋ ಪರಬ್ರಹ್ಮ ಕಾಣ್ತಾರೆ. ಇಷ್ಟು ಇಂದ್ರಿಯಗಳನ್ನ ಶುದ್ಧ ಮಾಡ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ನಿಮ್ಮ ಮನಸ್ಸು ಯಾವ ರೀತಿ ಇರುತ್ತೆ ಅಂದ್ರೆ ಅಷ್ಟು ಶುದ್ಧ ಆಗ್ಬಿಡ್ತದೆ. ಹೊರಗಡೆ ಏನೇ ಘಟನೆಗಳು ನಡೆದ್ರು ಆ ಟೈಮ್ಗೆ ಸ್ವಲ್ಪ ಅದನ್ನ ನೋಡಿದ್ರು ಇದು ಮಾಮೂಲಿ ಇಷ್ಟೇ, ಜೀವನದಲ್ಲಿ ಇದೆಲ್ಲ ನಡೆಯತಕ್ಕಂಥದ್ದು, ಇದಕ್ಕೆ ಯಾಕೆ ನಾವು ನಮ್ಮ ಸಮಯನ ವ್ಯರ್ಥ ಮಾಡ್ಬೇಕು, ನಾನ್ ಮಾಡೋ ಕೆಲಸ ಬೇರೆ ಇದೆ ಅನ್ನೋ ಭಾವನೆ ಬರುತ್ತೆ. ಆವಾಗ ಯಾರು ಕೋಪವಾಗಿ ಜಗಳಕ್ಕೆ ಹೋಗಲ್ಲ. ಅದಕ್ಕೆ ಘಟನೆಗೆ ಏನ್ ಕಾರಣ ಅಂತ ಗೊತ್ತಾಗುತ್ತೆ. ಏನೇ ನಮ್ ಸುತ್ತಮುತ್ತ ನಡೆದ್ರು ಆ ಘಟನೆಗೆ ನಾವು ಎಂಟ್ರಿ ಆಗ್ಬೇಕಾ ಬೇಡವಾ? ಎಂಟ್ರಿ ಆದ್ರೆ ನಮ್ಗೆ ಏನ್ ಪ್ರಯೋಜನ? ನನ್ ಮನ್ಸು ಹಾಳಾಗುತ್ತೆ, ಅದು ಎಂಟ್ರಿ ಆಗದ್ ಬೇಡ. ನನ್ನಿಂದ ಏನಾದ್ರು ಆ ಘಟನೆಗೆ ಏನಾದ್ರು ಉಪಯೋಗ ಇದೆಯಾ, ಅವ್ರಿಗೇನಾದ್ರು ಒಂದು ಒಳ್ಳೇದಾಗುತ್ತಾ ಅನ್ನೋದಾದ್ರೆ ಅದ್ರನ್ನ ನಾವು ಪರಿಹಾರ ಹುಡ್ಕುವಂತದ್ದ ಜೊತೆಗಿರೋರ್ ಜೊತೆಗೆ ಹೋಗ್ಬೇಕು. ನಾವು ಮುಂದಾಳತ್ವವಾಗಿ ಹೋಗಿ ನಿಂತ್ಕೋಬಾರ್ದು, ನಮ್ಮ ಮನ್ಸು ಹಾಳು ಮಾಡ್ಕೋಬಾರ್ದು. ಈ ರೀತಿ ಎಲ್ಲ ಇದೆ. ಅದಕ್ಕೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಧ್ಯಾನ ವ್ಯವಸ್ಥೆಗೆ ಬಂದ್ಮೇಲೆ ಈ ಪ್ರಪಂಚಿಕವಾಗಿ ಎಲ್ಲಾನು ಬಿಡ್ತಾ ಬರ್ತಾರೆ. ಯಾಕೆಂದ್ರೆ ಮನ್ಸನ್ನ ಹಾಳು ಮಾಡ್ಕೊಳ್ಳೋದು ಅಲ್ಲಿ. ಆಮೇಲೆ ಅದು ಜನ್ಮಗಳನ್ನ ತಗೋಬೇಕಾಯ್ತದೆ. ಮನ್ಸು ಹಾಳು ಮಾಡ್ಕೊಂಡು ನಾವು ಕೋಪದಿಂದ, ಉದ್ವೇಗದಿಂದ, ಕ್ರೋಧದಿಂದ ಏನಾದ್ರು ಅನಾಚಾರ ಮಾಡ್ತಾ ಹೋದ್ರೆ ಜನ್ಮಗಳು ಜಾಸ್ತಿ ಆಯ್ತವೆ. ಅಂದ್ರೆ ಮತ್ತೆ ಹುಟ್ಟಬೇಕಾಗುತ್ತೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋವರೆಗೂ ಮುಂದೆ ಜನ್ಮಗಳು ಜಾಸ್ತಿ ಪಡ್ಕೋತೀವಿ. ನಾವು ಜನ್ಮಗಳನ್ನ ಇರೋದನ್ನೇ ಶಾರ್ಟ್ ಮಾಡ್ಕೋಬೇಕು. ಅಷ್ಟು ನಮ್ಗೆ ಈಗಿರೋ ಜನ್ಮದಲ್ಲೇ ಇಷ್ಟು ನೋವು ಅನುಭವಿಸ್ತೀವಿ. ಮುಂದೆ ಇನ್ನೆಂತ ಜನ್ಮ ಬರುತ್ತೋ
ಆ ನೋವುಗಳು ಅನುಭವಿಸೋದ್ ಬೇಡ ಅಂತ ಹ್ಮ್ ನಾವು ಆ ಜನ್ಮನ ಕಮ್ಮಿ ಮಾಡ್ಕೋಬೇಕು ಅಂದ್ರೆ ಈ ರೀತಿ ಜೀವನ ಮಾಡ್ಬೇಕು. ಹ್ಮ್ ಅದ್ರಲ್ಲಿ ಒಳ್ಳೆ ತರದಲ್ಲಿ ನಮ್ಮ ಬದುಕೋಕೆ ಏನ್ ಬೇಕು, ಹ್ಮ್ ಸ್ವಾಮಿ ನಮ್ಮ ಪ್ರಕೃತಿಲಿ ಏನ್ ಪಡ್ಕೋಬೇಕು, ನಮ್ಗೆ ಆತ್ಮ ಮತ್ತೆ ಪರಮಾತ್ಮನಿಗೆ ಹ್ಮ್ ಏನ್ ಅರ್ಪಿಸ್ಬೇಕು ಮನಸ್ಸಲ್ಲಿ. ಹ್ಮ್ ಹ್ಮ್ ಆ ಆ, ಬ್ರಹ್ಮಾಂಡ ಪಿಂಡಾಂಡ ಎರಡು ನಮ್ಗೆ ಬಿಟ್ಟಿರಕ್ಕಾಗಲ್ಲ. ಹ್ಮ್ ಹ್ಮ್ ಬ್ರಹ್ಮಾಂಡ ಈಗ ನಮ್ ಪ್ರಕೃತಿ ಭೂಮಿ ಇವೆಲ್ಲ ಗ್ರಹಗಳು ಇವೆಲ್ಲ ಇದೆಯಲ್ಲ ಇವೆಲ್ಲ ಸೇರುತ್ತೆ. ಹ್ಮ್ ಪಿಂಡಾಂಡ ಅಂದ್ರೆ ನಮ್ಮಂತ ಜೀವಿಗಳು. ಹೌದು. ನಾವು ಒಂದಕ್ಕೊಂದು ಬಿಟ್ಟಿರಕ್ಕಾಗಲ್ಲ. ಹ್ಮ್ ಹ್ಮ್ ಆದ್ರೆ ಬಿಟ್ಟು ಹೋಗ್ತೀವಿ ಅಂದ್ರೆ ಸ್ವಾಮಿ ಹತ್ರ ಹ್ಮ್ ಗ್ರಹಗಳಾಗೋ ನಕ್ಷತ್ರಗಳಾಗಿ ಹೋಗ್ಬೇಕು. ಇಲ್ಲಿ ಬಂದಿರೋದು ಸಾಧನೆ ಮಾಡ್ಕೊಳಕ್ಕೆ. ಹ್ಮ್ ಹ್ಮ್ ಅವರು ಈ ಪ್ರತಿಯೊಂದು ಈಗ ನಾವು ಋಷಿಗಳದ್ದು ನಕ್ಷತ್ರ ತೋರಿಸ್ತಾರೆ ನೋಡಿ ಹ್ಮ್ ಹ್ಮ್ ಆಕಾಶದಲ್ಲಿ. ಹ್ಮ್ ಆ ನಕ್ಷತ್ರಗಳೆಲ್ಲ ಹ್ಮ್ ಋಷಿಗಳು, ಇವರು ಇಂಥ ಋಷಿಗಳು, ಇವರು ಇಂಥ ಸೂರ್ಯ ಒಂದು ನಕ್ಷತ್ರ, ಅವರು ದೇವರು ಅಂತ ಯಾಕೆ ಪೂಜೆ ಮಾಡ್ತೀವಿ ಅಂದ್ರೆ ಅವರೆಲ್ಲ ಸಾಧನೆ ಮಾಡಿ ಪಿಂಡಾಂಡದಲ್ಲಿ ಸಾಧನೆ ಮಾಡಿ ಬ್ರಹ್ಮಾಂಡವಾಗಿ ಹೋಗಿ ಅವರು ಲೋಕಗಳು ಬೆಳೀತಾ ಇದ್ದಾರೆ. ನಾವು ಯಾವ್ದೋ ಒಂದು ಆತ್ಮ ರೂಪದಲ್ಲಿ ಬಂದಿದೀವಿ, ಇಲ್ಲಿ ಸಾಧನೆ ಮಾಡಿ ನಾವು ಪಡ್ಕೊಂಡು ಹೋಗ್ಬೇಕು. ಜನ್ಮಗಳನ್ನ ಜಾಸ್ತಿ ಮಾಡ್ಕೊಂಡು ಹೋದ್ರೆ ನಾವು ಇಲ್ಲೇ ಇದ್ದು ಕೆಲವು ಇಲ್ಲಿಂದ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ಸಿಚುವೇಶನ್ ಬಂದಾಗ ಕೆಲವು ಮನಸ್ಸಿಗೆ ಜೀವನ ಪೂರ್ತಿ ಕಾಡುವಂತ ರೋಗಗಳು ಬಂದ್ಬಿಡ್ತವೆ. ಏನು ಮೈಯಲ್ಲಿ ಏನಾದ್ರೂ ಒಂದು ಗಾಯ ಆದ್ರೆ ವಾಸಿ ಆಗಲ್ಲ. ಇವೆಲ್ಲ ಏನ್ ಕಾರಣ ಅಂದ್ರೆ ಕೆಲವು ಹಿಂದಿನ ಜನ್ಮದಲ್ಲಿ ಮಾಡ್ತಿರೋ ನಾವು ನಮಗ್ ಗೊತ್ತಿದ್ದೋ ಮಾಡಿದ ಒಂದು ಆ ಕರ್ಮನ ಇವಾಗ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ಇದನ್ನ ಅಲ್ಲಿವರೆಗೆ ನಾವು ಯೋಚನೆ ಮಾಡೋದು ಇದನ್ನೆಲ್ಲ ಪೂರ್ತಿ ಯಾಕೆ ಹೇಳ್ಬಾರ್ದು ಅಂದ್ರೆ ಇಲ್ಲಿಗ್ ಬರೋವರೆಗೆ ಇವ್ರು ಏನೇನೋ ಹೇಳ್ತಾನಲ್ಲ, ರೋಗಕ್ಕೂ ಧ್ಯಾನಕ್ಕೂ ಒಂದಕ್ಕೊಂದಕ್ಕೆ ಲಿಂಕ್ ಇಲ್ವಲ್ಲ, ಕಲೆಕ್ಷನ್ ಇಲ್ವಲ್ಲ ಅಂತ ತಿಳ್ಕೊತಾರೆ. ಅಲ್ಗೂ ಇಲ್ಗೂ ಡಿಫ್ರೆನ್ಸ್ ತುಂಬಾ ಇದೆ. ಅದನ್ನೆಲ್ಲ ದಾಟೋದಕ್ಕೆ ಈ ಕಲಿಯುಗ ಅಂತ್ಯದಲ್ಲಿರೋದ್ರಿಂದ ಮುಂದೆ ಗೊತ್ತಾಗುತ್ತೆ ಅವ್ರಿಗೆಲ್ಲ. ಮುಂದೆ ಇದು ಪರಿವರ್ತನೆ ಆಗಿ ಇಲ್ಲಿ ಬದುಕಿ ಬಾಳಿ ಬರ್ತಾರಲ್ಲ ನೋಡಿ, ಅವ್ರಿಗೆ ಮುಂದೆ ಇವಾಗಿಂದ ಧ್ಯಾನ ವ್ಯವಸ್ಥೆ ಬಂದ್ಬಿಟ್ಟಿರುತ್ತೆ ಸುಮಾರು 75 ಜನರಿಗೆ, ಸತ್ಯಯುಗಕ್ಕೆ ಎಂಟ್ರಿ ಆಗೋರಿಗೆ. ಇನ್ನೊಂದು 20-25% ಅದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಕೆಲವು ಗುರುಗಳವರೆಲ್ಲ ನೋಡಿ, ಈಗ ತಸ್ಮೈ ಗುರುಗಳವರೆಲ್ಲ ಆ ರೀತಿ ಗುರುಗಳ ಹತ್ರ ಹೋಗಿ ಕಲ್ತ್ಕೊಂಡ್ರೆ ಒಳ್ಳೇದು. ನಾವು ಹೇಳೋದನ್ನ ಕೆಲವರು ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು. ಅದರಲ್ಲಿ ಸ್ವಲ್ಪ ತಿಳಿದಿರಕ್ಕಂತವ್ರು, ತಿಳಿದವರು ಅವರು ಒಂದು ಕ್ಲಾಸ್ಗಳಿಗೆ ಹೋಗಿ ಟ್ರೈನಿಂಗ್ ತಗೊಂಡ್ರೆ ಒಳ್ಳೇದು. ಈ ರೀತಿ ಇದೆ ಸರ್, ಧ್ಯಾನದಲ್ಲಿ ತುಂಬಾ ಇದೆ. ಅದರಲ್ಲಿ ಸ್ಮರಣೆಗಳು ಯಾವ ರೀತಿ ಮಾಡ್ಬೇಕು, ಸಪ್ತ ಋಷಿಗಳು ಗೊತ್ತಿರ್ಬೇಕು. ಆಮೇಲೆ ನೋಡಿ ವಿಶ್ವಾಮಿತ್ರ, ಕೆಲವು ಋಷಿಗಳ ಹೆಸರು ಹೇಳ್ತೀನಿ, ಅವ್ರ ಹೆಸರಲ್ಲೂ ಬೇಕಾದ್ರೆ ಅವರು ಪ್ರಾರ್ಥನೆಗಳು ಮಾಡ್ಬೋದು ಅವರಿಂದನು. ಈಗ ಮಿತ್ರ ಗುರುಗಳಿಗೆ ಋಷಿಗಳಿಗೆ ನಮೋ ನಮಃ, ಮಾರ್ಕಂಡೇಯ ಮಹಾ ಋಷಿಗಳಿಗೆ ನಮೋ ನಮಃ, ವೇದವ್ಯಾಸ ಮಹಾ ಋಷಿಗಳಿಗೆ ನಮೋ ನಮಃ, ಅಗಸ್ತ್ಯ ಮಹಾ ಋಷಿಗಳಿಗೆ ನಮೋ ನಮಃ, ಜಮದಾಗ್ನಿ ಮಹಾ ಋಷಿಗಳಿಗೆ ನಮೋ ನಮಃ, ಭರದ್ವಾಜ ಮಹಾ ಋಷಿಗಳಿಗೆ ನಮೋ ನಮಃ, ಗೌತಮ ಮಹಾ ಋಷಿಗಳಿಗೆ ನಮೋ ನಮಃ, ಹಾಗೆ ಅತ್ರಿ ಮಹಾ ಋಷಿಗಳಿಗೆ ನಮೋ ನಮಃ, ಭೃಗು ಮಹಾ ಋಷಿಗಳಿಗೆ ನಮೋ ನಮಃ, ದುರ್ವಾಸ ಮಹಾ ಋಷಿಗಳಿಗೆ ನಮೋ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರಿ ಓಂ ನಮಃ ಶಿವಾಯ, ಹರಿ ಓಂ ನಮಃ ಶಿವಾಯ, ಹರಿ ಓಂ ನಮಃ ಶಿವಾಯ. ಆದಿ ಶಂಕರಾಚಾರ್ಯ ಮಹಾ ಋಷಿಗಳಿಗೆ ಗುರುಗಳಿಗೆ ನಮೋ ನಮಃ.
ಮಧ್ವಾಚಾರ ಗುರುಗಳಿಗೆ ನಮೋ ನಮಃ. ಈ ರೀತಿ ಋಷಿಗಳಿಗೆ ಪ್ರಾರ್ಥನೆ ಮಾಡ್ಬೋದು. ಇವ್ರ ಹೆಸರು ತಗೊಂಡು 3 ಸಾರಿ 5 ಸಾರಿ 9 ಸಾರಿ 12 ಸಾರಿ ಈ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು. ಈಗ ಧ್ಯಾನದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸರ್, ಕೂತ್ಕೊಂಡಾಗ ಓಂಕಾರ ಎಲ್ಲ ಉಚ್ಚಾರಣೆ ಮಾಡ್ತೀನಲ್ಲ, ಇವಾಗ ಕೆಲವು ಕೆಲಸ ಮಾಡಿ ಮೌನವಾಗಿ ಬಂದಿರ್ತೀನಲ್ಲ, ಅವಾಗ ಉಚ್ಚಾರಣೆ ಸ್ವಲ್ಪ ತೊದಲ ಆಗ್ಬಿಡ್ತದೆ, ಕ್ಷಮೆ ಇರ್ಲಿ ಅದಕ್ಕೋಸ್ಕರ. ಈ ರೀತಿ ಪ್ರಾಕ್ಟೀಸ್ ಮಾಡ್ಬೋದು ಸರ್, ಸ್ವಾಮಿ ಸ್ಮರಣೆಗಳ ಜೊತೆಗೆ. ಸೊ ಓಕೆ, ಈಗ ಕೆಲವು ಘಟನೆಗಳು ನೀವು ಹೇಳಿದ್ದು ನಡೆದೈತೆ. ಮತ್ತು ಈಗ ಇಲ್ಲಿ ಅಂದರೆ ಮುಂದೆ ಸತ್ಯಯುಗ ಬಂದಾಗ ಎಲ್ಲರೂ ಯಾರೆಲ್ಲ ಬದುಕಬೇಕು ಅಂದಾಗ ಇಲ್ಲಿ ದೈವಕ್ಕೆ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂದಾಗ ಈಗೇನು ನೀವು ಹೇಳಿದ್ರಿ, ಇಷ್ಟು ಒಂದಷ್ಟು ಜಪ ತಪ ಸಿದ್ಧಿ ಸಾಧನೆಗಳು ಮಾಡಿಕೊಂಡು ದೈವದ್ದು ದಾರಿಯಲ್ಲಿ ನಡೆದರೆ ಅವರು ಸುಲಭವಾಗಿ ದೈವಕ್ಕೆ ಹತ್ರ ಆಗ್ತಾರೆ. ದೈವದ್ದೊಂದು ಕೃಪೆಯಲ್ಲಿ ಅವರು ನೆಕ್ಸ್ಟ್ ಸತ್ಯಯುಗದಲ್ಲಿ ಜೀವನ ಮಾಡ್ಬೋದು ಅಂತ. ಹೌದು ಸರ್, ಇಷ್ಟು ವಿಚಾರ ಹೇಳಿದ್ರೆ ಟೆಸ್ಟ್ ಮಾಡ್ತಾರೆ. ಯಾಕೆಂದ್ರೆ ಸ್ವಾಮಿ ಅಷ್ಟು ಸುಲಭವಾಗಿ ಯಾರಿಗೂ ದರ್ಶನ ಕೊಡಲ್ಲ. ವರ್ಷನೂ ಟೆಸ್ಟ್ ಮಾಡ್ಬೋದು, 5 ವರ್ಷನೂ ಟೆಸ್ಟ್ ಮಾಡ್ಬೋದು, 10 ವರ್ಷನೂ ಟೆಸ್ಟ್ ಮಾಡ್ಬೋದು. ನಾವು ಟೆಸ್ಟಿಂಗ್ ಅಲ್ಲೇ ಇರ್ತೀವಿ. ಆದ್ರೆ ನಮ್ಗೂ ಅವ್ರಿಗೂ ಲಿಂಕ್ ಇಲ್ಲ ಅಂತ ಅನ್ಕೋಬಾರ್ದು. ಲಿಂಕ್ ಇರುತ್ತೆ. ಅದು ನಾವು ಒಂದ್ 3 ದಿನ ಮಾಡಿಬಿಟ್ರು ಲಿಂಕ್ ಇರುತ್ತೆ. ಅದಕ್ಕೆ ಫಲ ಇದ್ದೇ ಇರ್ತದೆ, ಪ್ರತಿಫಲ ಕೊಟ್ಟೆ ಕೊಡ್ತಾರೆ. ಅದನ್ನ ನಾವು ಅಯ್ಯೋ ಇದ್ರಲ್ಲಿ ಏನು ಗೊತ್ತಾಗ್ಲಿಲ್ಲ, ಏನೋ ಆಗ್ಲಿಲ್ಲ, ಇದೆಲ್ಲ ಕಟ್ಕದೆ ಸುಳ್ಳು ಅನ್ಕೋಬಾರ್ದು. ಯಾಕೆಂದ್ರೆ ಜೀವಾತ್ಮ ಒಳಗೆ ಪರಮಾತ್ಮ ನಮ್ಮಲ್ಲೇ ಇರ್ತಾರೆ, ನಮ್ಮನ್ನ ಅಲ್ಲೇ ನೋಡ್ತಾರೆ. ನಮ್ಮ ಆತ್ಮ ಇದೆಯಲ್ಲ, ಜೀವಾತ್ಮ, ಆ ಒಳಗೇನೆ ಪರಮಾತ್ಮ ಇದಾರೆ. ಅವ್ರು ಹತ್ರ ಆಗಲ್ಲ, ಅಲ್ಲೇ ಕೂತ್ಕೊಂಡು ಎಲ್ಲಾ ನೋಡ್ತಾ ಇರ್ತಾರೆ. ಅವ್ರು ಕಾಣ್ಬೇಕು ಅಂದ್ರೆ ಅವರ ಕೆಪಾಸಿಟಿ ಮೇಲೆ ಕಾಣ್ಬೇಕು. ಇದು ತಾಳ್ಮೆ ಇರ್ಬೇಕು, ತುಂಬಾ ತಾಳ್ಮೆ ಇರ್ಬೇಕು. ಆಮೇಲೆ ಈ ಎನರ್ಜಿನ ನಾವು ನೈಟ್ ಎದ್ದು ಒಂದು 3 ಗಂಟೆ ಮೇಲೆ 4 ಗಂಟೆಗೋ 5 ಗಂಟೆಗೋ ಎದ್ದು ಒಂದು ಅರ್ಧ ಗಂಟೆ 3/4 ಗಂಟೆ ಟೈಮ್ ಮೀಸಲಾಗಿ ನಾವು ಧ್ಯಾನಕ್ಕೋಸ್ಕರ ಇಡ್ಲೇಬೇಕು. ಆಮೇಲೆ ವಾರದಲ್ಲಿ 1-2 ಸಾರಿ 1 ಸಾರಿ ದೇವಸ್ಥಾನಗಳಿಗೆ ಹೋಗ್ಬೇಕು. ಯಾಕೆ ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಹುಟ್ಟಿದೀವಲ್ವಾ, ಆದ್ರಿಂದ ಪ್ರತಿಯೊಬ್ರು ಅಲ್ಲಿ ಹೋಗಿ ಸ್ಮರಣೆ ಮಾಡಿ ಕೈ ಮುಗಿದು ಬರಬೇಕು. ಅಲ್ಲಿರೋ ಪಾಸಿಟಿವ್ ಎನರ್ಜಿ ನಮ್ಮೊಳಗ್ ಬರುತ್ತೆ. ಏನಾದ್ರು ನಮ್ಮಲ್ಲಿ ನೆಗೆಟಿವ್ ಇದ್ರೆ ಅದು ಹೋಗುತ್ತೆ. ಧ್ಯಾನ ಮಾಡಿದಾಗ ನಮ್ಮ ದಿನನಿತ್ಯ ಏನಾದ್ರು ತಪ್ಪುಗಳು ಮಾಡಿದ್ರೆ ಕರ್ಮಗಳು ಕಳೀತವೆ, ಒಳ್ಳೆ ಕರ್ಮ ಆಯ್ತದೆ. ಸೂಪರ್, ಒಂದಷ್ಟು ಒಳ್ಳೆ ವಿಚಾರ ಹೇಳಿದ್ದೀರಾ. ತುಂಬ ಜನ ಯಾರಾದರೂ ಈ ಒಂದು ದೈವದ ಮಾರ್ಗದಲ್ಲಿ ನಡ್ಕೊಂಡು ಹೋಗೋರಿಗೆ, ದೈವದ ಮಾರ್ಗಕ್ಕೆ ದಾರಿ ಬೇಕು ಅನ್ನೋರಿಗೆ ನಿಮ್ಮ ವಿಚಾರಗಳು ಹೆಲ್ಪ್ ಆಗ್ಬೋದು. ಸೊ ಇದನ್ನು ಫಾಲೋ ಮಾಡಲಿ. ಅದರಲ್ಲಿ ಕನ್ಫ್ಯೂಷನ್ ಇದ್ರೆ ಬೇಕಾದ್ರೆ ನಿಮ್ಮ ಮುಖಾಂತರ ಫೋನ್ ಮಾಡಿ, ನಿಮಗೆ ಫೋನ್ ಮಾಡಿ ಹೇಳಿದ್ರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಮೆನ್ಷನ್ ಮಾಡಿದರೆ ನೆಕ್ಸ್ಟ್ ಅದನ್ನು ಅದ್ರ ಬಗ್ಗೆ ಬೇಕಾದ್ರೆ ಮಾತಾಡ್ಸೋಣ, ಮತ್ತೆ ಮಾತಾಡೋಣ. ಅಥವಾ ನೀವು ನಿಮ್ಮ ಮುಖಾಂತರ ನಿಮ್ಮ ನಂಬರ್ ಇದೆಯಲ್ಲ, ಫೋನ್ ನಂಬರ್ ಕೊಟ್ಟಿದ್ದೀರಿ, ಹೌದು ಹೌದು, ಯಾರಾದರೂ ಹೇಳಿದ್ರೆ ಬೇಕಾದ್ರೆ ಇದ್ರ ಬಗ್ಗೆ ಕ್ಲಿಯರಿಟಿ ಕೊಡೋಣ, ಹಿಂಗೆಲ್ಲ ಹಿಂಗೆ ಅಂತ. ಏನಾದ್ರು ಕನ್ಫ್ಯೂಷನ್ ಇದ್ರೆ ಗೊಂದಲ ಏನಾದ್ರು ಮೂಡಿಸ್ಕೋಬೇಡಿ. ಅದರಲ್ಲಿ ಹೇಳಿರೋದ್ರಲ್ಲಿ ನಿಮ್ಗೆ ಯಾವ್ದ್ರಲ್ಲಿ ಕನ್ಫ್ಯೂಸ್ ಇದೆ ಅದನ್ನ ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿದ್ರೆ ನಿಮ್ ಮುಖಾಂತರ ನಾವು ಒಂದು ಎಪಿಸೋಡ್ ಮಾಡಿ ಅದನ್ನ ಕ್ಲಿಯರಿಟಿ ಕೊಡೋಣ, ಧ್ಯಾನ ಮಾಡೋದು ಹೆಂಗೆ ಅಂತ. ಇವಾಗ ಹೇಳಿದೀವಿ, ಪ್ರಾಕ್ಟೀಸ್ ಮಾಡುವಾಗ ಗೊತ್ತಾಗುತ್ತೆ ಅವ್ರಿಗೆ. ಓಕೆ, ಇದು ಒಂದಷ್ಟು ವಿಚಾರ ತಲುಪೈತೆ. ನೆಕ್ಸ್ಟ್ ನೋಡಿಕೊಂಡು ಮತ್ತೆ ವಿಡಿಯೋ ಮಾಡೋಣ. ಆಯ್ತು ಸರ್. ಓಕೆ, ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು, ಸ್ವದೇಶ್ ಮೀಡಿಯಾದವ್ರಿಗೂ ಧನ್ಯವಾದಗಳು ಸರ್. ಓಕೆ, ನಮಸ್ಕಾರ. ನಮಸ್ತೆ.